ಶ್ರವಣಬೆಳಗೊಳ ನಮಗೆಲ್ಲ ಗೊತ್ತಿರೋ ಹಾಗೆ ಜೈನರ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಇಲ್ಲಿಗ ರಾಜ್ಯ ಮಾತ್ರ ಅಲ್ಲದೆ ದೇಶ ವಿದೇಶಗಳಿಂದ ಕೂಡ ಯಾತ್ರಾರ್ಥಿಗಳು ಭೇಟಿ ಕೊಡ್ತಾರೆ. ಆದರೆ ಇತ್ತೀಚೆಗೆ ಕ್ಷೇತ್ರದ ಸುತ್ತಮುತ್ತ ರಸ್ತೆ ಬದಿಯಲ್ಲಿ ಮಾಂಸದ ಅಂಗಡಿಗಳು ತಲೆ ಎತ್ತಿ ನಿಂತಿದೆ. ಶ್ರವಣಬೆಳಗೊಳ ಪ್ರವೇಶ ಮಾಡುವ ಪ್ರಮುಖ ರಸ್ತೆ ವೃತ್ತಗಳಲ್ಲೇ ಮಾಂಸದ ಅಂಗಡಿಗಳನ್ನು ತೆರೆಯಲಾಗಿದೆ. ಬಾಹುಬಲಿಯ ದರ್ಶನಕ್ಕೆ ದೇಶದ ವಿವಿಧ ಭಾಗದಿಂದ ಬರುವ ದಿಗಂಬರ ಮುನಿಗಳು ರಸ್ತೆ ಬದಿ ಅಂಗಡಿಗಳಲ್ಲಿ ನೇತು ಹಾಕಿರುವಂತಹ ಕುರಿ ಕೋಳಿ ಮಾಂಸ ನೋಡೋದ್ರಿಂದ ಇಡೀ ದಿನ ಉಪವಾಸ ಆಚರಿಸಬೇಕಾಗುತ್ತೆ. ಹೀಗಾಗಿ ಅಪರೂಪಕ್ಕೆ ಬರುವಂತಹ ದಿಗಂಬರ ಮುನಿಗಳಿಗೆ ಊಟೋಪಚಾರ ಮಾಡಿಸಿ ಸತ್ಕರಿಸುವ ಭಾಗ್ಯ ಶ್ರವಣಬೆಳಗೊಳ ಮಠಕ್ಕೆ ಸಿಗದಂತಾಗಿದೆ. ಇಂತಹ ಒಂದು ಪುಣ್ಯ ಕ್ಷೇತ್ರಕ್ಕೆ ಯಾಕಾಗಿ ಬರ್ತಾರೆ? ಕುರಿ ಕೋಳಿ ತಿನ್ನಕ್ಕೆ ಬರ್ತಾರ? ಕ್ಷೇತ್ರಕ್ಕೆ ಬರೋದು ಯಾಕಾಗಿ? ದರ್ಶನ ಮಾಡೋದು, ಬಾಹುಬಲಿ ಸ್ವಾಮಿ ದರ್ಶನ. ಹಾಗೆ ನಾವು ಈ ಕರ್ನಾಟಕದ ಬೇರೆ ಯಾವ್ದಾದ್ರು ನಾವು ತೀರ್ಥಕ್ಷೇತ್ರಗಳು ಅಥವಾ ಹಿಂದೂ ಧರ್ಮದ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ ನಮ್ಗೆ ಸಿಗತ್ತಾ? ಆ ಥರ ದೇವಸ್ಥಾನದ ಎದುರಿಗೆ ಯಾರು ಕುರಿ ಹಾಕ್ತಾರ? ಆದ್ರೆ ಶ್ರವಣಬೆಳಗೊಳದಲ್ಲಿ ಯಾಕೆ? ಅಹಿಂಸೆಯನ್ನು ಸಾರಿದಂಥ ಬಾಹುಬಲಿ ಅವರ ಕ್ಷೇತ್ರದಲ್ಲೇ ಒಂದು ಹೆಜ್ಜೆ, ಒಂದು 10 ಹೆಜ್ಜೆ ಇಟ್ಟರೆ ನಮಗೆ ಒಂದೊಂದು ಕೋಳಿ ಅಂಗಡಿ ಕುರಿ ಅಂಗಡಿಗಳು ಸಿಗ್ತದೆ. ಆದರೆ ಎಲ್ಲವೂ ಕೂಡ ಒಂದೊಂದು ವ್ಯವಸ್ಥೆ ಅಂತ ಇರ್ತದೆ. ಆ ವ್ಯವಸ್ಥೆನ ಮಾಡಿದರೆ ಅಲ್ಲಿ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಹಾಗೆ ದಿಗಂಬರ ಮುನಿಗಳ ಆಚರಣೆ ಶ್ರದ್ಧೆಗೆ ಸಂಬಂಧಪಟ್ಟಂತೆ ತುಂಬ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಜಿಲ್ಲಾಡಳಿತ ಇವರ ಮನವಿಯನ್ನು ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ನಾವು ಅವ್ರು ನಡಿಬೇಕಾದ್ರೆ ಅಟ್ಲೀಸ್ಟ್ ಒಂದು ಕೆಂಪು ಇರುವೆಗಳೇನಾದರೂ ಸಿಕ್ಕಿದ್ರೂ ಕೂಡ ಅದನ್ನೂ ಕೊಲ್ಲಬಾರ್ದು ಅನ್ನೋ ಅಷ್ಟು ಮನಸ್ಥಿತಿಯಲ್ಲಿ ಅವರಿರ್ತಾರೆ. ಸೊ ಅವರಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ಮತ್ತು ಇದು ಶ್ರದ್ಧೆಯ ವಿಚಾರ, ಧಾರ್ಮಿಕ ಭಾವನೆ ವಿಚಾರ ಆಗಿರೋದ್ರಿಂದ ಯಾವ ರೀತಿ ಕ್ರಮಗಳಾಗುತ್ತೆ ಅನ್ನೋದನ್ನ ನೋಡಬೇಕು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ ಈ ಜೈನರ, ಅದರಲ್ಲೂ ಕೂಡ ತುಂಬ ಸ್ಯಾಕ್ರಿಡ್ ಪ್ಲೇಸಸ್ಗಳೆಲ್ಲ ಇದ್ದರೆ ಅಲ್ಲೆಲ್ಲ ಈ ಮಾಂಸದ ಅಂಗಡಿಗಳನ್ನ, ಸ್ಟಾಲ್ಗಳನ್ನು ತೆರಿಬಾರ್ದು ಅಂತ. ಇಲ್ಲಿ ಹೆಂಗೆ ಅವಕಾಶಗಳು ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಜಿಲ್ಲಾಡಳಿತದ ಗಮನಕ್ಕೆ ತರೋ ಕೆಲಸ ಆಗಿದೆ.